ಸಂಜೆ ಮುಂದೆ ನಡಿ ಆಯ್ತು ಬಾ ಹೋಗಮ್ಮ ನಡಿ ನಾಟಕದ ಫ್ರೇಮ್ ಬರ್ತದೆ ಏನಪ್ಪ ವ್ಯಸನ ಮಸನ ಅಂತ ಹೌದಾ ಬಾರಿ ಐತಂದ್ರೆ ಎಲ್ಲ ಹೇಳ್ತಾರೆ ನಡಿ ಹೋಗೋಣ ಆಯ್ತು ಬಾ ಹೋಗಮ್ಮ ವ್ಯಸನ ಮಸನ ವ್ಯಸನ ಮುಕ್ತ ದಿನಾಚರಣೆ ವತಿಯಿಂದ ವ್ಯಸನ ಮಸಣವು ಎಂಬ ನಾಟಕದ ಕಿರುಪರಿಚಯ. ಮೂಲ ಉದ್ದೇಶ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವುದಾಗಿದೆ. ಇಂದಿನ ಯುವ ಪೀಳಿಗೆ ಹಲವಾರು ದುಶ್ಚಟಗಳಿಗೆ ಆಕರ್ಷಿತರಾಗಿ ಅದಕ್ಕೆ ಅಂಟಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಒಂದು ವಿಪರ್ಯಾಸ ಮತ್ತು ನೋವಿನ ಸಂಗತಿಯಾಗಿದೆ. ಅಷ್ಟೇ ಅಲ್ಲದೆ ಇದು ಕಪ್ಪು ಚುಕ್ಕೆಯಾಗಿದೆ. ಈ ನಾಟಕದಲ್ಲಿ ಬರುವ ಒಳ್ಳೆಯ ಅಂಶಗಳನ್ನು ಅಳವಡಿಸಿಕೊಳ್ಳುವುದೆಂದು ಹೇಳುತ್ತೇನೆ. ಪಾತ್ರ ಪರಿಚಯ: ತಂದೆಯಾಗಿ ಶಿವರಾಜ್, ತಾಯಿಯ ಪಾತ್ರದಲ್ಲಿ ಪ್ರಿಯಾಂಕಾ, ಮಗನ ಪಾತ್ರದಲ್ಲಿ ಸುರೇಶ್, ಮಗಳು ಹನುಮಂತಿ, ಮಗನ ಗೆಳೆಯರು ಸುಪ್ರೀತಾ, ಶೋಭಾ, ಮಗಳ ಗೆಳೆಯರು ಸುಪ್ರೀತಾ, ಶೋಭಾ, ವೈದ್ಯ ಪಾತ್ರದಲ್ಲಿ ಜಯಶ್ರೀ, ನರ್ಸ್ ಪಾತ್ರದಲ್ಲಿ ಅನಿತಾ. ನಾಟಕ ಪ್ರಾರಂಭ. ಮೊದಲನೇ ಸನ್ನಿವೇಶ ಕುಡಿದು ಬಡಿಯುವ ಸನ್ನಿವೇಶ. ತಾಯಿ ಹೊಲದಲ್ಲಿ ಕೆಲಸ ಮಾಡುತ್ತಿರ್ತಾರೆ. ಮಗ ಮನೆಯಿಂದ ಹೊಲಕ್ಕೆ ಬರುತ್ತಿರ್ತಾರೆ. ತಂದೆ ಕುಡಿದು ಬರುತ್ತಿರ್ತಾನೆ. ನೀವು ಇವತ್ತಿಂದ ಕುಡಿಯೋದು ಹೋಗ್ತೀನಿ ಅಷ್ಟೇ. ಅಲ್ಲ ನೀನು ಕುಡ್ಕೊಂಬಂದ್ರೆ ನಾನು ನೋಡೋದು ಏನ್ ಮಾಡ್ಬೇಕು ನೋಡ. ಸಣ್ಣ ಮಗಳು ಯಾರನ್ನ ಹೇಳಾಕತ್ತ ದೊಡ್ಡ ಮಗನ ಕೈ ಬುದ್ಧಿ ಹಚ್ಕೊಂಡಂಗಾಗಲ್ಲ ನೀನು. ಅಲ್ಲ ಮನೆ ಜವಾಬ್ದಾರಿ ಎಲ್ಲ ನೀನು ಬರ್ಬೇಕು. ನಾನು ಬೆಳಗ್ಗೆಯಿಂದ ಸಾಯಂಕಾಲದಾಗ ಒಂದಾರು ಕುಡಿದ್ರು ರೊಕ್ಕ ತಂದು ನಿನ್ ಕೈಯಾಗ ಎಷ್ಟೊಂದು ಅಂತ ಕೊಟ್ರೆ ಕುಡಿದು 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 ಅಷ್ಟು ಆಡ್ಕೊಳಕತ್ತಿಯಲ್ಲೋ. ಇದು ಇದ್ದೊಂದು ಹೊರ ಮಾರ್ಗದಲ್ಲಿ ಕಡೆಯೇನು. ಹೌದಾ ಏ ಅಲ್ಲಿ ಮುಂದೆ ಸಾಡಿ ಗಿಡದೈತಿ ಬಾ ಇದ್ದಾವ ಬ್ಯಾಗ್ ಮಾಡ್ಕೊಂಡು ಹೋಗು. ಬ್ಯಾಗ್ ಮಾಡ್ಕೊಂಬ ಇಲ್ಲಿ
ಕರೆಕ್ಟ್ ಕರೆಕ್ಟ್ ಇವಾಗ ಹೌದಾ ಹೋಗೋಣ ಹಂಗ? ದೇವ ತಂಗಿ ಹೇಳ ನಾವು ಹಿಂಗೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬಿಡ್ತೀವಿ ಬೆಂಗಳೂರಲ್ಲಿ. ಹಾಂ ಸರ್ ಅದು ಇದು ಹುಷಾರಾಗಿರಪ್ಪ. ನಾನು ಸಿಟಿಲಿ ಓದಿ ದೊಡ್ಡ ಅಧಿಕಾರಿಯಾಗಿ ನಿಂದು ಅಪ್ಪನ ಹೆಸರು ತಗೊಂಡ್ಬರ್ತೀನಿ ಅಮ್ಮ, ನನಗೆ ಆಶೀರ್ವಾದ ಮಾಡಿ. ಆಯ್ತು ಮಗಳೇ, ಏನೋ ಗೊತ್ತಿರಲ್ಲ ನುಡಿ ಹೊಂಟಿ ಅಲ್ಲ ಮಗಳೇ, ಚೆನ್ನಾಗಿ ಓದಿ ನಮ್ಮ ಊರಿಗೆ ಹೇಗಿರುತ್ತಂಗ ಮಗಳೇ. ಹ್ಞೂ ಅಮ್ಮ, ನಾನು ಅದೇ ದೊಡ್ಡ ಆಫೀಸರ್ ಆಗಿ ಬರ್ತೀನಿ. ಓಕೆ ಮಗಳೇ. ನಿಲ್ಲ ಮಗಳೇ. ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡಿಟ್ಟಿನವ, ಒಟ್ಟೆಲ್ಲ ತಿಂದು ಚೆನ್ನಾಗಿ ಓದು. ಅಲ್ಲವಾ ಕುತ್ಕೊಂಡು ನೋಡಿದ್ರೆ ಆಯ್ತು. ಆದ್ರೂ ಇರ್ಲಿ, ಓದಿ ನಾನು ಆಫೀಸರ್ ಆಗಿ ಬರ್ತೀನಿ ಅಂತಂದು ನಮ್ಮ ಅಪ್ಪ ಅಮ್ಮಗೆ ನಾನು ಮಾಡ್ಕೊಡ್ತೀನಿ. ಬೆಂಗಳೂರು ಪ್ರತಿಷ್ಠಿತ ಕಾಲೇಜಿಗೆ ಸೇರಿದ ಸುಮಾರು ಕಾಲೇಜು ಹೋಗುತ್ತಿರುತ್ತಾರೆ. ನಂತರ ಅವರ ಗೆಳತಿಯರ ಆಗಮನ. ಸರ್ ಅದು ಮೌಸ್ ತೊಗೊಂಡ್ಬಿಡ್ರಿ ಸರ್. ಈಗ ಒಂದೊಂದು ಕ್ಲಿಕ್ ಮಾಡಿದಂಗೆಲ್ಲ ಚೇಂಜ್ ಆಗುತ್ತೆ ಸರ್. ನಿಜವಾದ ಬಾಟ್ಲಿ ಇಲ್ರಿ ಸರ್ ಕ್ಯಾರಿ ಕ್ಲಿಯರ್ ಕುಡುಕಿ ಎಷ್ಟು ಫಾಸ್ಟ್ ಆಗುತ್ತೆ.
ಮುಖ್ಯೋಪಾಧ್ಯಾಯರು ಅವರ ವರ್ತನೆ ಮಾಡಿ ಪಾಲಕರ ಸಲಹೆಯಿರುತ್ತಾರೆ. ನಂತರ ತಾಯಿಯ ಆಗಮನ. ಸೀಟು ಮೇಡಮ್ ಮೈಕ್ ಕೊಡ್ರಿ. ಕೌಂಟ್ರ್ ಕೊಡ್ತಾರೆ. ಸಭೆಯಲ್ಲಿ ಅವಮಾನ ದೃಶ್ಯವನ್ನು ಕಂಡು ಅವಳ ವರ್ತನೆ ವಿಚಿತ್ರವಾಗಿರುತ್ತದೆ. ನಂತರ ಅವರ ಗೆಳತಿಯರ ಆಗಮನವಾಯಿತು. ಮಗನ ತೆಗೆದುಕೊಂಡ ತಂದೆತಾಯಿಗಳು ಮಗನಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸುತ್ತಾರೆ. ಇದು ಮಗನ ಪಾತ್ರ. ಮಗನು ಶಾಲೆಯಿಂದ ಮನೆಗೆ ಬರುತ್ತಾನೆ. ಟಾಪರ್ ಸುರೇಶ್
ಸಮಯ ಬರುತ್ತೆ. ದೋಸ್ತರ ಕಡೆ ಎಲ್ಲ ಫೋನ್ ಹಚ್ಚೋ ಅದು ಇದು ಎಲ್ಲ ಫೋನ್ ಅದಾವ ನಮ್ಮ ಕಡೆ ಒಂದು ಫೋನ್ ಇಲ್ಲ ಫೋನ್ ಬೇಕು ಅದು ಈಗ ಸಸ್ಯ ಆಡೋದ್ರಿಂದ ನಿಂಗಿದೆ ನಾ ಎಲ್ಲರೂ ಒಂದಿನ ಡೈರೆಕ್ಟ್ ಆಗಿ ಹೋಗಿ ಅಪ್ಪನ ಕೇಳಿದ್ದೆ ಕೇಳೋದು ನಿಮ್ಮ ಹೇಳೋದು ಓಹೋ ನಂತರ ಮೊಬೈಲ್ ತೆಗೆದುಕೊಂಡು ನಗು ಬರತ್ತಿದ್ರಿ ಮೇಡಮ್ ತಡ್ಕೊಳಕ್ಕೆ ನಗು ಬರಬಿಟ್ಟಿದ್ರಿ ಹಣ ಪಡೆಯುತ್ತಾನೆ. ಸುಳ್ಳು ಹೇಳುತ್ತಾ ಹಣ ಪಡೆಯುತ್ತಾನೆ. ಹಲೋ ದೋಸ್ತ ಹಾ, ಹೇಳಿ. ಎಲ್ಲಿದೆ ಇಲ್ಲೇ ಮನೆಯಾಗಿದ್ದೀನಿ. ಮೊನ್ನೆ ಒಂದು ಸ್ವಲ್ಪ ರೊಕ್ಕ ಕೊಡ್ದಿತ್ತಲ್ಲ ಕೊಡ್ತೀನಂತ ಇಲ್ಲ ನಮ್ಮ ಮಾಮೂಲಿ ಅಡ್ಡ ಐತಲ್ಲ 500 ರೂಪಾಯಿ ಕೊಡ್ಬಿಡ ಹಾ, ಸರಿ ತಗೊಳ್ಳಿ. ಆಯ್ತಲ್ಲ ಬರೋಣ ನಾವು ಸ್ಪೆಷಲ್ ಕರ್ಕೊಂಡ ಹಾ, ಸರಿ. ಹಾಗೆ ಬಂದು ಕೇಳ್ಬೇಡ ಕೊಡ್ತೀನ ಬಾ ಊರಲ್ಲಿ ಮೊನ್ನೆ ಇಲ್ಲಂದ್ರೆ ಈಗ ಎಂತಂದ್ರೆ ರೊಕ್ಕ ಇಲ್ಲ? ಏ ನಾನು ನಮ್ಮ ಅವ್ನ ಹತ್ರ ಎಕ್ಸಾಮ್ ಫೀಸ್ ಅಂತ ಸುಳ್ಳು ಹೇಳಿ ರೊಕ್ಕ ಇಸ್ಕೊಂಡು ಸುಳ್ಳು ಪಟ್ಟಿಗೆ ರೊಕ್ಕ ಕೊಡ್ತೀನಿ ಏನಾಗ್ತೀಗ ಇಲ್ಲ ಅಂದ್ರೆ ನೀ ಕೊಡ್ತೀನಾ ಬರೇ ಇದೆ ಅಂದ್ರೆ. ನಾವು ರುದ್ರಿ ಪ್ರವಚನ ಜಗ್ಗೇವು ನಾವು ಇಂಡಿಯಾದಲ್ಲಿ ಯಾಕೆ ಕೊಡ್ತೀನಿ ಆಯ್ತಾಯ್ತು, ಹೋಗ್ಬಿಡಿ. ಏನು ಹಂಗ ಮಾತಾಡ್ತಿದ್ದಾನ ಸರಿ ಸರಿ ಹೋಗಿ ಬಾಯ್. ಬಾಯ್ ಅತಿಯಾದ ಮೊಬೈಲ್ ಬಳಸಿ ಮಾನಸಿಕ ಅಸ್ವಸ್ಥನಾಗುವ ವರ್ತನೆ. ನಂತರ ವೈದ್ಯರ ಬಳಿ ಹೋಗುವರು. ಸರ್ ಒಬ್ಬರು ನರ್ಸ್ರಿ ಸರ್ ಇದರ ಬಳಿ ಏನಿಲ್ರಿ ಉಯ್ಯಂತು ಬರೀ ಫೋನ್ ತಂದಿವ ಬರೀ ಫೋನ್ ಬಿಟ್ಟು ಏನು ಜಗತ್ತ ಗೊತ್ತಿದ್ರು ಬರೀ ಫೋನು
ಮುಂಚೆ ಬಂದಾರತ್ರಿ ಬರೀ ಹಾಕೋತ ನೀನು ಸಾಲ ಮಾಡ್ಬಿಟ್ಟು ಒಂದು 4-5 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟು ನಮ್ಗೆ ಏನು ಮಾಡೋದು ತಿಳಿಯೋದಿಲ್ಲ ಏನು ಮಾಡೋದು ಇದಕ್ಕೆ ಅವನ್ನ ನೋಡಿದಾಗ ಗೊತ್ತಾಗುತ್ತೆ ಮೊಬೈಲ್ ವ್ಯಸನಕ್ಕೆ ಒಳಗಾಗ್ಯಾನ ಅಂತ. ಮೇಡಮ್ ಅಲ್ಲ ಇಂಥದ್ದೊಂದು ಕೇಸ್ ಇಂಥವ್ರೆ ಬಂದಿತ್ತಲ್ರಿ? ಹೌದು. ಇತ್ತೀಚಿಗೆ ನಾವು ಇಂಥ ಕೇಸ್ನ ಭಾಳ ನೋಡಾಕತ್ತೀವಿ ಸರ್. ಈಗ ಎದಕ್ಕಂತಂದ್ರೆ ಬರೀ ಮೊಬೈಲ್ದೊಳಗೆ ಮಕ್ಕಳಿಗೆ ಅವ್ರಿಗೆ ಏನು ನಡೆಯಾಕತ್ತೈತೆ ಅನ್ನೋದು ಪ್ರಪಂಚದ ಪ್ರಜ್ಞೆನ ಮರೆತುಬಿಟ್ಟಿರ್ತಾರ. ಹಂಗಾಗಿ ಈಗ 2-3 ಕೇಸ್ ಬರೀ ಇಂಥವು ಬಂದಿದ್ದು ರೀ ನಮ್ಗೆ. ಒಂದು 5-6 ತಿಂಗಳು ನಮ್ಮ ಹಾಸ್ಪಿಟಲ್ದಾಗ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರು ಅವ್ರಿಗೆ ಆರಾಮ ಆಗಲಿಲ್ಲ. ಅವ್ರು ಮತ್ತು ಶ್ರೀಜೆ ಮತ್ತು ಸ್ವಾಮಿಗಳದಾರಲ್ಲ ಅವ್ರ ಕಡೆ ಹೋಗಿದ್ರು. ಅವರು ಇದಕ್ಕೆ ಪರಿಹಾರ ಕೊಟ್ಟರಂತ. ನೀವು ಅಲ್ಲಿಗೆ ಹೋಗಿ ಅದರ ಬೇಕಾದ ಪರಿಹಾರ ಸಿಗ್ಬೋದು ನೋಡಿ. ನಿಮ್ಮ ಕಡೆ ಆರಾಮಾಗಿ ಅಂದ್ರೆ ಇದು ವೈದ್ಯಕೀಯವಾಗಿ ಆರಾಮಾಗೋದಲ್ರಿ. ನಾವು 2-3 ಕೇಸ್ ಇಂಥವು ನೋಡೀವಿ. 5-6 ತಿಂಗಳು ನಮ್ಮ ಹಾಸ್ಪಿಟಲ್ದಾಗ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರು ಅವರಿಗೆ ಸರಿ ಹೋಗಿಲ್ರಿ. ಹಾಗಾಗಿ ಇಂಥವು ವ್ಯಸನಗಳನ್ನ ಅಜ್ಜರು ಬಿಡಿಸ್ತಾರಂತ ನೀವು ಹೋಗಿ ಅವ್ರನ್ನ ಭೇಟಿಯಾಗಿ ಅಜ್ಜರ್ನ ಭೇಟಿಯಾಗಿ ಫೋನ್ ಮಾಡಿ ಬಾ ಮಗನೇ ಅಜ್ಜರ್ ಭೇಟಿಯಾಗಿ ಬರೋಣ. ಬಾ ಮಗನೇ ಅಜ್ಜರ್ ಕಡೆ ಹೋಗೋಣ. ಎಲ್ಲರೂ ಯಾರು ದುಶ್ಚಟ ಮಾಡ್ತಾರಲ್ಲ ಆ ದುಶ್ಚಟನ ಅಜ್ಜರ್ ಬಳಿಗೆ ಹಾಕ್ಬಿಡೋದು ಎಲ್ಲರೂ ಮಠಕ್ಕೆ ಹೋಗೋಣ ಈಗ ಬರ್ರಿ. ಏನಾಗ್ತಿದ ಏನಾಯ್ತು ಹೇಳಿ ಏನಾಯ್ತು ಫೋನ್ ಹಚ್ಚಿದ್ದದು ಎದಕ್ಕೆ ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಸಮಾಜದ ಒಳಿತಿಗಾಗಿ 3 ಲಕ್ಷಕ್ಕೂ ಹೆಚ್ಚು ಜನರ ದುಶ್ಚಟಗಳನ್ನು ಮಾತಾಜೋಗಿ ಎಂಬ ಪರಿಕಲ್ಪನೆಯನ್ನು ಇಟ್ಟುಕೊಂಡು ದೇಶವನ್ನು ಸುತ್ತಿದ್ದಾರೆ. ಇದೇ ರೀತಿ ಭಾವಿ ಶಿಕ್ಷಕರಾಗುವ ನಾವುಗಳು ಸಮಾಜದ ಒಳಿತಿಗಾಗಿ ಶ್ರಮಿಸೋಣ ಎನ್ನುತ್ತಾ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಧನ್ಯವಾದಗಳು.